ಸಂಗೀತ ದೇವಿ ಎನ್ನುವ 58 ವರ್ಷದ ಮಹಿಳೆ ಬಿಹಾರದ ರೋಹ್ತಾಸ್ ಎಂಬ ಪ್ರದೇಶದಲ್ಲಿ ನಿಧನರಾದರು. ಹುಟ್ಟಿದ ಮೇಲೆ ನಿಧನವಾಗುವುದು ಸಹಜ. ಇದರಲ್ಲಿ ವಿಶೇಷತೆ ಏನಿದೆ ಎಂದು ನೀವು ಪ್ರಶ್ನಿಸಬಹುದು. ಹೌದು, ಹುಟ್ಟಿದ ಮೇಲೆ ಸಾವು ಬರುವುದು ಸಹಜ. ಆದರೆ ಈ ಸಂಗೀತ ದೇವಿ ಸಾವಿಗೀಡಾದ ಬಳಿಕದ ಘಟನೆಗಳು ನಿಜಕ್ಕೂ ವಿಶೇಷವಾಗಿದ್ದವು. ಈ ಸಂಗೀತ ದೇವಿಯನ್ನು ದಫನ ಮಾಡಿದ್ದು ಮಸೀದಿಯ ಕಬರಸ್ಥಾನದಲ್ಲಿ. ಈಕೆಯ ಮೃತದೇಹವನ್ನು ಕಬರಸ್ಥಾನಕ್ಕೆ ಕೊಂಡು ಹೋದದ್ದು ಮುಸ್ಲಿಮರು ಮತ್ತು ಹಿಂದೂಗಳು ಜೊತೆಯಾಗಿ ಭುಜಕ್ಕೆ ಭುಜ ಕೊಟ್ಟು. ಮಸೀದಿಯ ಇಮಾಮರು ಈ ಸಂಗೀತ ದೇವಿಗಾಗಿ ಕೊನೆಯ ಪ್ರಾರ್ಥನೆ ನೆರವೇರಿಸಿದರು. ಊರವರು ಅವರಿಗೆ ಸಹಕಾರ ನೀಡಿದರು. ಹಿಂದೂ ಮುಸ್ಲಿಮರು ಜೊತೆಯಾಗಿ ಈ ಇಡೀ ಪ್ರಕ್ರಿಯೆಯಲ್ಲಿ ಭಾಗಿಯಾದರು. ಧರ್ಮದ್ವೇಷದ ಹೇಳಿಕೆಗಳು, ಭಾಷಣಗಳು ಮತ್ತು ಹಿಂದೂ ಮುಸ್ಲಿಮರನ್ನು ಒಡೆಯುವುದಕ್ಕೆ ಬೇಕಾದ ಸರ್ವ ಪ್ರಯತ್ನಗಳು ನಡೆಯುತ್ತಿರುವ ಈ ದಿನಗಳಲ್ಲಿ ಇಂತಹದ್ದೊಂದು ಸೌಹಾರ್ದ ಮತ್ತು ನಂಬಿಕೆಯ ವಾತಾವರಣ ಹೇಗೆ ಉಂಟಾಯಿತು ಎಂದು ನೀವು ಪ್ರಶ್ನಿಸಿದರೆ ಅದಕ್ಕೆ ಉತ್ತರ ಇಲ್ಲಿದೆ. ಸಂಗೀತ ದೇವಿ ಬಿಹಾರದ ರೋಹ್ತಾಸ್ ಎಂಬ ಪ್ರದೇಶದವರು. ಆಕೆಯ ಗಂಡನ ಹೆಸರು ಲಕ್ಷ್ಮಣ್ ರಾವ್. ತನ್ನ ಸಮಾಜ ಸೇವೆಯ ಕಾರಣಕ್ಕಾಗಿ ಮತ್ತು ಒಳ್ಳೆಯ ಗುಣನಡತೆಗಾಗಿ ಸಂಗೀತ ದೇವಿ ಊರಲ್ಲೆಲ್ಲ ಪರಿಚಿತರು. ಮದುವೆಯಾಗಿ ಬಹಳ ಸಮಯವಾದರೂ ಈ ದಂಪತಿಗೆ ಮಕ್ಕಳಾಗಲಿಲ್ಲ. ಮಕ್ಕಳನ್ನು ಹೊಂದುವುದಕ್ಕಾಗಿ ಹಲವು ಔಷಧಗಳನ್ನು ಸೇವಿಸಿದರು. ವೈದ್ಯರ ಬಳಿಗೆ ಹೋದರು. ಆದರೆ ಮಗುವನ್ನು ಹೊಂದುವ ಕನಸು ಕನಸಾಗಿಯೇ ಉಳಿಯಿತು. ಆ ಬಳಿಕ ಮಸೀದಿಯ ಧರ್ಮಗುರುವನ್ನು ಅವರು ಭೇಟಿಯಾದರೂ ಅವರು ಹೇಳಿದಂತೆ ಬದುಕನ್ನು ಮರುರೂಪಿಸಿಕೊಂಡರು. ರಂಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸತೊಡಗಿದ್ರು ಮತ್ತು ಪ್ರಾರ್ಥನೆ ಮಾಡತೊಡಗಿದ್ರು ಎಂದು ಅವರ ಪತಿ ಲಕ್ಷ್ಮಣ್ ರಾಮ್ ಹೇಳುತ್ತಾರೆ. ಈ ಪರಿವರ್ತನೆಯ ನಂತರ ಅವರಿಗೆ ಮಕ್ಕಳಾದವು. 3 ಮಕ್ಕಳಿಗೆ ಅವರು ಜನ್ಮ ನೀಡಿದ್ರು ಎಂದು ಅವರ ಪತಿ ಲಕ್ಷ್ಮಣ್ ರಾಮ್ ಹೇಳುತ್ತಾರೆ. ಸಂಗೀತ ದೇವಿಯ ಈ ಬದಲಾದ ಜೀವನ ಕ್ರಮವನ್ನು ಊರವರು ವಿರೋಧಿಸಲಿಲ್ಲ. ಆಕೆಯ ನಂಬಿಕೆ ಆಕೆಯದ್ದು ಎಂಬಂತೆ ಊರವರು ಗೌರವಿಸಿದರು. ಹೀಗೆ ಇಸ್ಲಾಮಿ ಶಿಕ್ಷಣದಂತೆ ಕಳೆದ 40 ವರ್ಷಗಳಿಂದ ತನ್ನ ಬದುಕು ರೂಪಿಸಿಕೊಂಡ ಸಂಗೀತ ದೇವಿ ಅವರು ಫೆಬ್ರವರಿ 7ರಂದು ನಿಧನರಾದರು. ತಾನು ನಿಧನವಾದರೆ ತನ್ನನ್ನು ಇಸ್ಲಾಮಿ ಕ್ರಮದಂತೆ ದಫನ ಮಾಡಬೇಕು ಎಂದವರು ತನ್ನ ಮಕ್ಕಳು ಮತ್ತು ಪತಿಯೊಂದಿಗೆ ವಿನಂತಿಸಿದರು. ಅವರ ವಿನಂತಿಯಂತೆ ಆ ಕುಟುಂಬ ನಡ್ಕೊಂಡಿತು. ಮಾತ್ರ ಅಲ್ಲ, ಸ್ಥಳೀಯ ಹಿಂದೂ ಸಮುದಾಯ ಕೂಡ ಅದನ್ನು ಗೌರವಿಸಿತು. ಅವರ ಮೃತದೇಹಕ್ಕೆ ಹಿಂದೂ ಮುಸ್ಲಿಮರಿಬ್ಬರು ಭುಜ ಕೊಟ್ಟರು. ಅಪನಂಬಿಕೆಗಳು ಹೆಚ್ಚಾಗಿರುವ ಮತ್ತು ಅಪಪ್ರಚಾರಗಳೇ ತುಂಬಿಕೊಂಡಿರುವ ಈ ದಿನದಲ್ಲಿ ಹಿಂದೂ ಮುಸ್ಲಿಮರು ಜೊತೆಯಾಗಿ ಸಂಗೀತ ದೇವಿಯ ಅಂತಿಮ ಕರ್ಮವನ್ನು ನಿರ್ವಹಿಸಿರುವುದು ಮತ್ತು ಅವರ ನಂಬಿಕೆಗೆ ಗೌರವ ಕೊಟ್ಟು ನಡೆದುಕೊಂಡಿರುವುದು ಬಹಳ ಪ್ರಶಂಸೆಗೆ ಪಾತ್ರವಾಗಿದೆ.